ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಭಾನುವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ. ಅಮಾವಾಸ್ಯೆಗೆ ಸಮನಾದಂಥ ಈ ದಿನವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ಹಾಗೂ ನಮ್ಮ ಪೂಜೆ ಪುನಸ್ಕಾರಗಳಲ್ಲಿ ನಾವು ಏನಾದರೂ ವಿಘ್ನಗಳು ಬಂದಿರುತ್ತಾ, ನಮ್ಮ ಕೆಲಸಗಳಲ್ಲಿ ಯಾಕೆ ಸದಾ ಕಾಲ ಕಷ್ಟಕ್ಕೆ ನಾವು ಗುರಿಯಾಗ್ತೀವಿ, ಸಾಲಕ್ಕೆ ಗುರಿಯಾಗ್ತೀವಿ, ಮನೆಯಲ್ಲಿ ಅಶಾಂತಿ ತುಂಬಿರುತ್ತೆ, ಯಾವುದೇ ಕೆಲಸ ಕೈಗೆತ್ಕೊಂಡ್ರೂ ಕೂಡ ಯಾಕೆ ಸಮಸ್ಯೆಗಳೇ ಈ ರೀತಿ ಕಾಡ್ತಾ ಇರುತ್ತೆ ಅಂತ ನಾವು ತುಂಬ ಯೋಚನೆ ಮಾಡ್ತಾ ಇರ್ತೀವಿ. ಅಂತಹವರು ಸರಳ ವಿಧಾನದಲ್ಲೇ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಯಾವುದೇ ಒಂದೇ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ನಮ್ಮ ಮನೆಯಲ್ಲೇ ಇರುವಂಥ ಈ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ವಸ್ತುಗಳು ಸಾಕಾಗುತ್ತೆ. ಯಾಕಂದರೆ ನಮಗೆ ಸ್ಪಷ್ಟವಾಗಿ ತಿಳಿದಿರುತ್ತೆ ಯಾವ ಸಮಸ್ಯೆಗೆ ಎಷ್ಟೊಂದು ನಾವು ಪರಿಹಾರವನ್ನು ಹುಡ್ಕೊಳ್ಬೇಕು, ಯಾವ ರೀತಿ ಅದರ ತೀವ್ರತೆ ಇದೆ, ಇದನ್ನು ಎಲ್ಲವೂ ಕೂಡ ನಾವು ಗಮನಿಸ್ಕೊಂಡೇ ಬಂದಿರ್ತೀವಿ. ಯಾಕಂದರೆ ಸಮಸ್ಯೆಗಳು ಅನ್ನುವಂಥದ್ದು ಮನುಷ್ಯನ ಜೊತೆಯಲ್ಲೇ ಬರುವಂಥದ್ದು ಸ್ನೇಹಿತರೆ. ಅದನ್ನು ನಾವು ತಪ್ಪಿಸ್ಬೇಕು ಅಂದರೂ ಕೂಡ ಕೆಲವೊಂದು ಬಾರಿ ಆಗೋದಿಲ್ಲ. ಆದರೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ಪರಿಹಾರಗಳನ್ನು ನಾವು ರಹಸ್ಯವಾಗಿ ಮಾಡಿಕೊಂಡಾದರೆ ಇರುವಂಥ ಸಮಸ್ಯೆಗಳನ್ನು ಹೋಗಲಾಡಿಸಿ ಮನೆಯಲ್ಲಿ ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಯಾಕಂದರೆ ಪರಿಹಾರಗಳು ಯಾವಾಗಲೂ ಮನುಷ್ಯನಿಗೆ ಹತ್ತಿರದಲ್ಲೇ ಇರುವಂಥದ್ದು. ಅದನ್ನು ನಂಬಿಕೆ ಇಟ್ಟು ಮಾಡಿದಾಗ ಅದು ಯಾರೇ ಆಗಿರಬಹುದು ಅಂತಹವರಿಗೆ ಆ ಸಮಸ್ಯೆಗಳಿಗೆ ಶಾಶ್ವತವಾಗಿ ಪರಿಹಾರ ಅನ್ನುವಂಥದ್ದು ಸಿಗುತ್ತೆ. ಇದಕ್ಕೆ ನಾವು ಭಾನುವಾರವನ್ನು ಯಾಕೆ ಆಯ್ಕೆ ಮಾಡ್ಕೊಳ್ತೀವಿ? ಅಮಾವಾಸ್ಯೆಗೆ ಸಮನಾದಂಥ ಈ ಶಕ್ತಿದಾಯಕವಾದ ದಿನವನ್ನು ತಂತ್ರ ಪರಿಹಾರಗಳಲ್ಲಿ ಕೆಲವು ಶಕ್ತಿ ಇರುವಂಥ ಪರಿಹಾರಗಳು ಇರುತ್ತೆ. ಅದನ್ನು ವಿದ್ವಾಂಸರು ಆಯ್ಕೆ ಮಾಡಿಕೊಂಡು ಈ ದಿನಗಳಲ್ಲೇ ಅದನ್ನು ಸಾಧನೆ ಮಾಡ್ತಾರೆ ಸ್ನೇಹಿತರೆ. ಈ ರೀತಿ ಇದ್ದಾಗ ನಾವೆಲ್ಲರೂ ಕೂಡ ಸರಳವಾದಂಥ ವ್ಯಕ್ತಿಗಳಾಗಿರೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ನಾವು ಕುಗ್ಗೋಗ್ಬಿಟ್ಟಿರ್ತೀವಿ. ಈ ಪರಿಹಾರವನ್ನು ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ತುಂಬಾ ಸುಲಭವಾಗಿ ಸಿಗುವಂಥದ್ದು. ಹಾಗೆ ನಾವು ಏನು ಅಂದ್ಕೊಳ್ತೀವಿ ಅಂದರೆ ನೀರಿಂದ ಏನು ಪರಿಹಾರ ಸಿಗುತ್ತೆ ಅಂತ ಏನಾದರೂ ನಿಮಗೆ ಒಂದು ಉದಾಸೀನ ಬಂದುಬಿಟ್ರೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೀರು ಅತಿ ಶಕ್ತಿ ಇರುವಂಥದ್ದು, ಒಂದು ಮ್ಯಾಜಿಕ್ಕನ್ನೇ ಮಾಡುತ್ತೆ. ನಾವು ಕಳಶ ಪ್ರತಿಷ್ಠಾಪನೆ ಮಾಡಬೇಕು ಅಂದರೂ ಪ್ರತಿಯೊಂದಕ್ಕೂ ಕೂಡ ಪೂಜೆ ಪುನಸ್ಕಾರಗಳಲ್ಲಿ ನಾವು ಮುಖ್ಯವಾಗಿ ನೀರನ್ನು ಬಳಸ್ತೀವಿ. ನೀರಿಗೆ ನೆನಪಿನ ಶಕ್ತಿ ಜಾಸ್ತಿ ಇರೋದರಿಂದ ನಾವು ಸಮಸ್ಯೆಗಳನ್ನು ಹೇಳ್ತೀವಿ, ಇಷ್ಟಾರ್ಥಗಳನ್ನು ಹೇಳ್ತೀವಿ, ಕೋರಿಕೆಗಳನ್ನು ಹೇಳ್ತೀವಿ, ಎಲ್ಲವೂ ಕೂಡ ನೆರವೇರಬೇಕು ಅಂತ ಹೇಳ್ಕೊಳ್ತೀವಲ್ವ. ಆಗ ನೀರು ನಮ್ಮ ಕೈಯಲ್ಲಿ ಇದ್ದಾಗ ಅದು ತಪ್ಪದೇ ನೆರವೇರುತ್ತೆ. ಅದಕ್ಕೋಸ್ಕರನೇ ನೀರಿನಿಂದ ಮಾಡುವಂಥ ಪರಿಹಾರಗಳು ಸುಲಭವಾಗಿ ನಮಗೆ ಸಮಸ್ಯೆಗಳು ಬಗೆಹರಿಸ್ಕೊಡುತ್ತೆ. ಒಂದು ಲೋಟವನ್ನು ತಗೊಳ್ಳಿ, ಗಾಜಿನ ಲೋಟವನ್ನು ತಗೊಳ್ಳಿ. ಯಾಕಂದರೆ ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಋಣಭಾರಗಳನ್ನು, ನೆಗೆಟಿವ್ ಎನರ್ಜಿಯನ್ನು, ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುವಂಥ ಶಕ್ತಿ ಗಾಜಿನ ವಸ್ತುಗಳಿಗೆ ಇರೋದರಿಂದ ಅದನ್ನು ಮಾತ್ರ ನಾವು ಬಳಸಬೇಕು ಅಂತ ಹೇಳ್ತೀವಿ. ಯಾಕಂದರೆ ಸ್ಟೀಲು ಅದು ಇದು ನಾವು ಬಳಸಿದಾಗ ನಾವು ಮಾಡುವಂಥ ಪರಿಹಾರ ಏನೋ ಮಾಡ್ತೀವಿ, ರಿಸಲ್ಟು ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಆಗ ನಿಮಗೆ ಮನಸ್ಸಿಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಗಾಜಿನ ಲೋಟವನ್ನು ನೀವು ತಗೊಂಡಿದ್ದೆ. ಕೆಲವೊಬ್ಬರಿಗೆ ಲೋಟ ಇರೋದಿಲ್ಲ, ಅಂತಹವರು ಬೌಲ್ ಇದ್ದರೂ ಕೂಡ ತಗೊಳ್ಬಹುದು, ತೊಂದರೆ ಇಲ್ಲ. ಅದರ ಬದಲಾಗಿ ಶುದ್ಧವಾದಂಥ ನೀರನ್ನು ಅದರಲ್ಲಿ ತುಂಬಿಸ್ಕೊಳ್ಳಿ. ಭಾನುವಾರ ರಾತ್ರಿ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ವಯಸ್ಸಿಗೆ ಬಂದಿರುವಂಥ ಮಕ್ಕಳು ಮನೆಯಲ್ಲಿರ್ತಾರೆ, ಮಾತು ಕೇಳ್ತಾ ಇರೋದಿಲ್ಲ, ಓದಿಸಿರ್ತಾರೆ ಕಷ್ಟಪಟ್ಟು, ತಂದೆ ತಾಯಿಗೆ ಎದುರು ಮಾತಾಡ್ತಾ ಇರ್ತಾರೆ, ಕೆಲಸಕ್ಕೆ ಹೋಗೋದಿಲ್ಲ, ಜವಾಬ್ದಾರಿಯನ್ನು ವಹಿಸ್ಕೊಂಡಿರೋದಿಲ್ಲ, ಯಜಮಾನರು ಮನೆಯಲ್ಲಿ ತೊಂದರೆ ಕೊಡ್ತಾ ಇರ್ತಾರೆ, ತುಂಬಾ ಸಮಸ್ಯೆಗಳಿದೆ, ಸಂಸಾರಕ್ಕೂ ಕೂಡ ತಂದು ಕೊಡೋದಿಲ್ಲ. ಈ ಥರ 10 ಹಲವು ಸಮಸ್ಯೆಗಳಿರುತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಸ್ನೇಹಿತರೆ. ಅಂತಹವರು ಕೂಡ ರಹಸ್ಯವಾಗಿ ಇದನ್ನು ಮಾಡಿಕೊಂಡಿದ್ದೆ. ಆದರೆ ಆಲೋಚನೆಗಳಲ್ಲಿ ತುಂಬ ದೋಷಗಳಿರುತ್ತೆ ಈ ರೀತಿ ಇದ್ದಾಗ. ಅಂದರೆ ಮನೆಯಲ್ಲಿ ಜಗಳ ಕಿರಿಕಿರಿ ಮಾಡ್ತಾ ಇರ್ತಾರಲ್ಲ, ಅವ್ರುಗಳಿಗೆ ನಾವು ಮಾಡೋದೇ ಕರೆಕ್ಟು, ನಾವು ಹೋಗ್ತಾ ಇರುವ ದಾರಿನೇ ಸರಿ ಅಂತ ಅಂದ್ಕೊಳ್ತಾರೆ. ಅವ್ರುಗಳಿಗೆ ಸಮಾಧಾನವಾಗಿ ಈ ಪರಿಹಾರ ಮಾಡಿದಾಗ ಅವರ ತಲೆಯಲ್ಲಿ, ಅವರ ಮನಸ್ಸಲ್ಲಿ ಓಡ್ತಾ ಇರುವಂಥ
ನಕಾರಾತ್ಮಕವಾಗಿರುವ ವಿಚಾರಗಳು, ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ಅವರನ್ನು ಪ್ರೇರೇಪಿಸ್ತಾ ಇರುತ್ತೆ. ಅವ್ರಿಗೇ ಗೊತ್ತಿಲ್ಲದೆ ಜಗಳ ಮಾಡುವಂಥದ್ದು, ನಾವೇ ಸರಿ ಅಂತ ವಾದಿಸುವಂಥದ್ದು, ಮಂಡು ಆ ಥರ ಇರುತ್ತೆ. ಅದಕ್ಕೆ ಅದನ್ನು ಹೋಗಲಾಡಿಸಿ ಸಮಾಧಾನಕರವಾಗಿ ಒಂದು ಪ್ರೀತಿ, ವಿಶ್ವಾಸ, ಗೌರವದಿಂದ ಮನೆಯಲ್ಲಿ ನಡ್ಕೊಳ್ಳೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಹಾಗೂ ನೆಗೆಟಿವ್ ಎನರ್ಜಿ ಹೋದಾಗ ಹಣಕಾಸು ಅನ್ನುವಂಥದ್ದು ಸರಳವಾಗಿ ಬಿಡುಗಡೆ ಆಗುತ್ತೆ. ಅಂದರೆ ಅದಕ್ಕೆ ಕಗ್ಗಂಟುಗಳು ಬಿದ್ದಾಗ ಸಾಲಕ್ಕೆ ಗುರಿಯಾಗ್ತೀವಿ. ಇನ್ನೂ ಪದೇ ಪದೇ ನಮಗೆ ದುಡ್ಡನ್ನು ಖರ್ಚು ಮಾಡಿಸ್ತಾ ಇರುತ್ತೆ. ನೀರು ಥರ ಖರ್ಚಾಗ್ತಾನೇ ಇರುತ್ತೆ. ₹1 ಎತ್ತಿಡೋಣ ಅಂದರೂ ಕೂಡ ನಮ್ಗೆ ಆಗೋದಿಲ್ಲ. ಅಂತಹವರು ಬಿಳಿ ಸಾಸಿವೆಯನ್ನು ಸ್ವಲ್ಪ ತಗೊಳ್ಳಿ. ಬಿಳಿ ಸಾಸಿವೆ ಎಷ್ಟು ಶಕ್ತಿ ಇದೆ ತಂತ್ರ ಪರಿಹಾರಗಳಲ್ಲಿ ಎಲ್ರಿಗೂ ಗೊತ್ತಿರುವಂಥದ್ದೇ. ಯಾರಾದರೂ ನಮ್ಮನ್ನು ನೋಡಿ ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತ ಹೇಳಿಬಿಟ್ರೆ ಸಾಕು, ನಮ್ಮ ಜೀವನನೇ ತಲೆ ಕೆಳಗಾಗ್ಬಿಡುತ್ತೆ. ನೀವು ಬೇಕಾದರೆ ಅಬ್ಸರ್ವ್ ಮಾಡ್ಕೊಳ್ಳಿ, ಅಷ್ಟು ನೆಗೆಟಿವ್ ಎನರ್ಜಿ ಇರುತ್ತೆ. ಅದನ್ನು ಹೋಗಲಾಡಿಸುತ್ತೆ. ಉಪ್ಪನ್ನು ಸ್ವಲ್ಪ ತಗೊಳ್ಳಿ. ಹಾಗೆ ಅರಿಶಿಣ ಕುಂಕುಮವನ್ನು ತಗೊಳ್ಬೇಕು. ಈ ಅರಿಶಿಣ ಕುಂಕುಮ ನಾವು ಯಾವಾಗಲೂ ಮನೆಯಲ್ಲಿ ಅಶಾಂತಿ ಇರುತ್ತೆ, ನಮ್ಮ ಮನೆಯಲ್ಲಿ ಶುಭ ಸಮಾರಂಭಗಳು, ಕಾರ್ಯಕ್ರಮಗಳು ನಡಿಬೇಕು, ಹಬ್ಬ ಹರಿದಿನಗಳು ಎಲ್ಲ ರೀತಿಯಲ್ಲೂ ಕೂಡ ನಾವು ಮಾಡಿಕೊಳ್ಬೇಕು ಅಂತ ಆಸೆ ಪಡ್ತಾ ಇರ್ತೀವಿ. ಎಲ್ಲದಕ್ಕೂ ಕೂಡ ಹಣ ಇರಬೇಕು, ಮನಸ್ಸಲ್ಲಿ ನೆಮ್ಮದಿ ಇರಬೇಕು. ಅದು ಎಲ್ಲವೂ ಕೂಡ ಇದಕ್ಕೆ ಸರಿ ಹೋಗುತ್ತೆ. ಅಂದರೆ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ ಅರಿಶಿಣವನ್ನು ಫಸ್ಟು 1 ಸ್ಪೂನಷ್ಟು ಹಾಕಿ ಅರಿಶಿಣದ ನೀರಾಗುತ್ತೆ. ಸಾಸಿವೆಯನ್ನು, ಬಿಳಿ ಸಾಸಿವೆಯನ್ನು ಹಾಕಿ. ನಿಮಗೇನಾದರೂ ಬಿಳಿ ಸಾಸಿವೆ ಸಿಗಲಿಲ್ಲ ಅಂತ ಹೇಳಿದ್ರೆ ಕಪ್ಪು ಸಾಸಿವೆಯನ್ನೇ ಹಾಕಿ. ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ. ಕಲ್ಲುಪ್ಪು ನಮ್ಮ ಸುತ್ತಮುತ್ತ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಹಾಗೂ ದುಷ್ಟಶಕ್ತಿಗಳನ್ನು ಓಡಿಸೋದಕ್ಕೆ ಕಲ್ಲುಪ್ಪು, ಬಿಳಿ ಸಾಸಿವೆ ಎರಡೂ ಕೂಡ ಸಹಾಯವನ್ನು ಮಾಡುತ್ತೆ. ಅರಿಶಿಣ ಕುಂಕುಮ ಇಷ್ಟನ್ನು ಹಾಕಿದ್ದೆ ಮನೆಯೆಲ್ಲ ಇದನ್ನು ಲೋಟವನ್ನು ಹಿಡ್ಕೊಂಡು ಓಡಾಡಿಸ್ಬೇಕು. ನೀವು ಮೂಲೆಗಳಲ್ಲೆಲ್ಲ ಕೂಡ ಹಿಡ್ಕೊಂಡು ಓಡಾಡಿಸಿ ಇದ್ರ ಮೇಲೆ ಲಿಡ್ ಕ್ಲೋಸ್ ಮಾಡಬಾರ್ದು. ನೆನಪಿಟ್ಕೊಳ್ಳಿ, ರಾತ್ರಿ ಒಂದು ಮೂಲೆಯಲ್ಲಿ ನೀವು ಯಾವ ಜಾಗದಲ್ಲಿ ಮಲ್ಕೊಳ್ತೀರೋ ಆ ಜಾಗದಲ್ಲಿ ಸ್ವಲ್ಪ ಡಿಸ್ಟೆನ್ಸನ್ನು ನೋಡಿಕೊಂಡಿದ್ದೆ ಇಡಿ. ಈ ಥರ ಇಟ್ಟಾಗ ರಾತ್ರಿ ಎಲ್ಲವೂ ಕೂಡ ಆ ನಕಾರಾತ್ಮಕ ಶಕ್ತಿ, ಮನೆಯಲ್ಲಿರುವಂಥ ಕೆಟ್ಟ ವಾತಾವರಣ, ಮನಸ್ಸಲ್ಲಿ ಇರುವಂಥ ಎಷ್ಟೋ ಸಂಘರ್ಷಗಳು ಇದನ್ನು ಎಲ್ಲವೂ ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈ ಲೋಟದಲ್ಲಿ ಹಾಕಿರುವಂಥ ವಸ್ತುಗಳು. ತದನಂತರ ಇದನ್ನು ಮೋರಿಗೆ ಚೆಲ್ಲಿಬಿಡಿ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ.